ಥಿಯೇಟರ್ ಇಂದ ಈ ಸಿನಿಮಾ ಫೀಲ್ಡ್ ಬರೋರ್ಗು ಡೈರೆಕ್ಟರ್ ಬರೋರ್ಗು ಎಷ್ಟು ವ್ಯತ್ಯಾಸ ಇದೆ? ತುಂಬಾ ವ್ಯತ್ಯಾಸ ಇರುತ್ತೆ. ಪಾಪ ಅವ್ರಿಗೆ ಅಂತ ಅವಕಾಶ ಸಿಕ್ಕಿರಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಬಿಟ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ ಅವ್ರನ್ನ ನೋಡಿದ್ರು. ಬದುಕಿನ ಹಿನ್ನೆಲೆಯ ಅನುಭವ ಇಲ್ಲದೆ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಇಲ್ಲಿಯ ಗ್ಲಾಮರು ಅದನ್ನ ಇದನ್ನ ನೋಡಿ ಒಂಥರ ಕೂರಿಸ್ಬಿಟ್ಟು ಹೇಳ್ತೀರಾ ಅಥವಾ ಸುಮ್ಮನೆ ಆಗ್ಬಿಡ್ತೀರಾ ನೀವು? ಅಲ್ಲ ಅಲ್ಲ ಅಲ್ಲ, ನನಗೆ ಒಂದು ವೈಬ್ ಸಿಗುತ್ತೆ. ಎಲ್ಲೋ ಹೇಳಿದ್ರೆ ಕೇಳಿಸ್ಕೊಳ್ಬಹುದೇನೋ ಅಂತ ಒಂದು ವೈಬ್ ಅನ್ನಿಸ್ಬೇಕು, ಒಂದ್ ಸಿಗುತ್ತೆ. ಅದು ಅನ್ಟೋಲ್ಡ್. ಇದು ಹೇಗ್ ಸಿಗುತ್ತೆ ಹೇಗಾಗುತ್ತೆ ಅಂತ ಕೇಳಿದ್ರೆ ಅದು ಹೇಳಕ್ ಬರಲ್ಲ ನನಗೆ. ಆಯ್ತಾ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ತುಂಬಾ ಅಬ್ಸರ್ವ್ ಮಾಡ್ತೀನಿ ನಾನು ಜನಗಳನ್ನ, ತುಂಬಾ ಯಂಗ್ಸ್ಟರ್ಸ್ ಮೊದ್ಲು ಮಾಡ್ತಿದ್ದೆ, ಈಗ್ಲೂ ಮಾಡ್ತೀನಿ. ಈಗ ಮಾಡ್ತಾ ಇರುವಾಗ ಅವರಲ್ಲಿ ಯಾವ ವಿಷಯದ ಬಗ್ಗೆ ಅಸ್ಥಿರತೆ ಇದೆ, ಯಾವ ವಿಷಯದ ಬಗ್ಗೆ ಒಂದು ಚಿಕ್ಕ ಭಯ ಇದೆ, ಇದನ್ನ ತಿಳ್ಕೊಳ್ತಾ ಹೋಗ್ತೀನಿ. ನಟನೆ ಚೆನ್ನಾಗಿರುತ್ತೆ, ಮಾತು ಹೇಳೋ ರೀತಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಗ್ಲಾಮರ್ ಇರುತ್ತೆ ಅಥವಾ ಶ್ರದ್ಧೆನೂ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ಅಸ್ಥಿರತೆ ಅವರನ್ನು ಕಾಡ್ತಾ ಇರುತ್ತೆ. ಅದನ್ನು 2-3 ಸಲ ನಾನು ನೋಟ್ ಮಾಡಿರ್ತೀನಿ. ಒಂದು ದಿವಸ ಸೈಡಿಗೆ ಕರ್ಕೊಂಡು ಹೋಗಿ, ಅದು ಉಳಿದವ್ರಿಗೆ ಗೊತ್ತೂ ಆಗಲ್ಲ ನಾನು ಹೇಳಿದ್ದೀನಿ ಅಂತ, ಏಕಾಂತದಲ್ಲಿ ಏನೋ ಒಂಚೂರು ನನ್ನ ಜೊತೆ ಊಟ ಮಾಡೋಕ್ಕೆ ಅಂತ ಕರೆಸಿ ಕೂಡಿಸ್ಕೊಂಡು ನಮ್ಮ ಮನೆಯಿಂದ ತಂದಿದ್ದೊಂದಿಷ್ಟು ತಿಂಡಿ ಎಲ್ಲ ಕೊಟ್ಟು, ಊಟ ಗೀಟ ಎಲ್ಲ ಆದಮೇಲೆ, ಯಾಕೆ ಪುಟ್ಟ ಅಷ್ಟು ನರ್ವಸ್ ಆಗಿದ್ದಿ ನೀನು, ಯಾಕೆ, ಅದೊಂಚೂರು ನೋಡು, ಅವತ್ತು ಹೀಗಾಯಿತು, ಇವತ್ತು ಹೀಗಾಯಿತು, ನಾಳೆನೂ ಹೀಗಾಗ್ಬೋದು, ಆ ಪಾಯಿಂಟ್ ಬಂದಾಗ ನಿನಗೆ ಯಾಕೆ ಅಲ್ಲಿ ಇದಾಗುತ್ತೆ. ಇಲ್ಲ, ನಾನು ಹೇಳ್ತೀನಿ ಯಾಕೆ ಅಂತ. ನಾನು ಇದನ್ನು ಆ್ಯಕ್ಟಿಂಗ್ ಮಾಡೋವಾಗ ಅಲ್ಲಿ ಯಾರೋ ಸೈಡಲ್ಲಿ ಗುಸು ಅಂತ ಇದನ್ನ ಮಾತಾಡ್ಕೋತಾ ಇದ್ರು, ನನಗದು ಸ್ವಲ್ಪ ಹರ್ಟ್ ಆಯಿತು ಅಂತ. ನಾನು ಹೇಳಿದೆ, ನೀನು ಆ್ಯಕ್ಟಿಂಗ್ ಮಾಡೋವಾಗ ಕುರುಡಳಾಗಿ ಕಿವುಡಳಾಗಿ ಮಾಡಬೇಕು ಬೇರೆಯವ್ರ ಮಾತಿಗೆ, ಆಯಿತಾ? ಅದನ್ನು ಕೇಳಿಸ್ಕೊಂಡ್ಬಿಟ್ಟು ನಿನ್ನ ಕಾನ್ಸಂಟ್ರೇಷನ್ ಹಾಳು ಮಾಡ್ಕೋತೀಯ ಅಂತಂದರೆ ಕೆಲಸ ಯಾರದ್ದು ಹಾಳಾಯಿತು, ಬೈಗಳು ಯಾರಿಗೆ ಸಿಕ್ತು, ನಿನಗೆ ತಾನೆ. ಹಾಗಾಗಿ ಆ ಬೇರೆ ಕಡೆಗೆ ಗಮನ ಹೋಗೋದಿದೆಯಲ್ಲ, ಅದನ್ನ ಬಿಟ್ಬಿಡು. ಯಾಕಂದ್ರೆ ನಾನು ಏಕಾಗ್ರತೆ ಅಂದ್ರೆ ಹಾಗಂದ್ರೆ ಏನು ಅಂತ ಕೇಳ್ತಾರೆ, ನಾನು ಹಾಗೆ ಹೇಳಕ್ಕಾಗಲ್ಲ. ಕಾನ್ಸಂಟ್ರೇಟ್ ಮಾಡಮ್ಮ ಅಂದ್ರೆ ನಾ ಕಾನ್ಸಂಟ್ರೇಟ್ ಮಾಡಿದ್ದೀನಿ, ಡೈಲಾಗ್ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸೊ ಪ್ರಾಕ್ಟಿಕಲಿ ಕೆಲವು ಸರ್ತಿ ನನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಔಟ್ ಫ್ರೇಮ್ನಲ್ಲಿ ಅವ್ರನ್ನ ನಿಲ್ಲಿಸ್ಬಿಟ್ಟು, ಈಗ ನೋಡು ನೀನು, ನಾ ಮಾಡ್ತಾ ಹೋಗ್ತೀನಿ ಅಂತ. ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ಅವ್ಳು ಖುಷಿಯಾಗಿ, ಮೇಡಮ್ ತುಂಬ ಚೆನ್ನಾಗಿತ್ತು. ಅದಲ್ಲ, ಆ ಕಡೆ ನಿಂತ್ಕೊಂಡು ಯಾರೋ 1-2-3 ಜನ ಏನೋ ಬೇಡದೇ ಇರೋದು ಮಾತಾಡ್ತಾ ಇದ್ರು, ಅದು ಕೇಳಿಸ್ತಾ ನಿನಗೆ ಕೇಳಿದೆ. ಅಯ್ಯೋ ಇಲ್ಲ ಮೇಡಮ್, ನಾನು ಇದನ್ನೇ ನೋಡ್ತಾ ಇದ್ದೆ. ನೋಡಿದ್ಯಾ, ನೀನು ನಿನ್ನ ಕೆಲಸ ನೋಡಿದ್ರೆ ಸಾಕು. ಈಗ ನನಗಿರೋ ಸೀನಿಯಾರಿಟಿಗೆ ಪ್ಲಸ್ ನನಗಿರೋ ಏನು ಪ್ರಾಕ್ಟಿಕಲ್ ನಾಲೆಜ್ಗೆ, ನನಗೆ ಅಲ್ಲಿ ಅವ್ರು ಮಾತಾಡ್ತಾ ಇದ್ರು ಕೂಡ ಅಯ್ಯೋ ಮಾತಾಡ್ಲಿ ಬಿಡು, ನಮ್ಮ ಕೆಲಸ ನಾವು ಮಾಡೋಣ ಅನ್ನುವಂಥ ಮ್ಯಾಚುರಿಟಿ ಇದೆ. ಈ ಮಕ್ಕಳಿಗೆ ಅದಿಲ್ಲ, ಆಯ್ತಾ? ಅವರಲ್ಲಿ ಅದನ್ನ ಬೆಳೆಸೋದು ನಮ್ಮ ಕರ್ತವ್ಯ. ತಗೋತಾರೆ ತುಂಬಾ ಜನ, ಮುಖಾಲಂಶ ತಗೊಳ್ತಾರೆ. ಈಗ ತಗೊಳ್ಳದೇ ಇರೋರ ಹತ್ರ ಅಂದ್ರೆ ಹತ್ರನೂ ಬರದೆ, ಮಾತು ಆಡಿಸ್ದೆ, ಅಷ್ಟಕ್ಕೆ ಇದ್ದು ಬಿಡೋರನ್ನ ಅಲ್ಲಲ್ಲೇ ಇಟ್ಬಿಡ್ತೀನಿ. ಇದ್ದಾರೆ, ಖಂಡಿತ ಒಂದಿಬ್ರಿದ್ದಾರೆ, ಖಂಡಿತ ಇದ್ದಾರೆ, ಒಂದಿಬ್ರಿದ್ದಾರೆ. ನೋಡಿಯೂ ಮಾತಾಡದೆ ಹೆಂಗಿರಕ್ ಸಾಧ್ಯ ಇಲ್ಲ, ಹಾಗಲ್ಲ. ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ತಾರೆ, ಹೇಗಿದ್ದೀರಮ್ಮ ಅಂತ ಕೇಳ್ತಾರೆ. ಬಟ್ ಕೆಲಸ, ಡಿಸ್ಟ್ರಾಕ್ಷನ್ನು, ಕೂಗಾಟ, ಹಾರಾಟ, ಕಿರ್ಚಾಟ, ಅಹಮ್ಮು, ಇದೆಲ್ಲ ನಮ್ಗದ್ನ ಸುಮ್ಮನೆ ಒಂದು ಗ್ಲಾನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ಬೇಡ ಅಂತ ನಾವೇನಾದ್ರೂ ಹೇಳಕ್ ಹೋದ್ರೆ, ಬೇಕಾದ್ರೆ ನೀವು ಯಾರು ನನಗೆ ಹೇಳಕ್ಕೆ ಅಂತ ಕೇಳೋ ಸ್ಟಾನ್ಸ್ ಅಲ್ಲಿ ನಿಂತಿರ್ತಾರೆ ಅವರು. ಅಂಥವ್ರನ್ನ ಬೇಡ, ನಿಮಗೆ ಅನುಭವಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ. ನೀವು ಕೋಪ ಮಾಡ್ಕೋತೀರಾ? ಅಮ್ಮ ಕಣ್ಣರಳಿಸಿ ಚಾಮುಂಡಿ ಅವತಾರ, ನಾನು ದುರ್ಗಿ, ನಾನು ಆಲ್ವೇಸ್ ಕೋಪನೇ ಶಾಂತ ಸ್ವರೂಪಿ. ಕೋಪ ಬರೋದೇ ಇಲ್ವಾ? ಇಲ್ಲ. ಯಾರ ಮೇಲೂ ರೇಗಿದ್ದೇ ಇಲ್ವಾ? ಇಲ್ಲ. ನನಗೆ ನೆನಪಿರೋ ಮಟ್ಟಿಗೆ, ನನ್ನ ಅರಿವು ಬಂದ ನಂತರ ನಾನು ಆ ಥರದ್ದು ನೋಡಿ, ಯಾರು ಬೇಕು ಅಂತ ಕೋಪ ಬರ್ಸಿದ್ರೆ ಆಗ್ಲೂ ಮಾಡ್ಕೊಳ್ಳಲ್ಲ. ಗೊತ್ತಿರುತ್ತಲ್ಲ ಎದುರೆದುರುಗಡೆ ಕೋಪ ಬರ್ಸಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಬೇಕು ಅಂತ ಕೋಪ ಬರ್ಸೋರು ಇಲ್ಲ, ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಖಂಡಿತ ಇಲ್ಲ. ನಾನು ಒಂದ್ ಹೇಳ್ತೀನಿ, ಅಸಮಾಧಾನ ಬೇರೆ, ಕೋಪ ಬೇರೆ, ಆಯ್ತಾ? ಅಸಮಾಧಾನ ಕೋಪಕ್ಕೆ ತಿರುಗಿದಾಗ ಅದರ ವ್ಯಗ್ರತೆ ಬೇರೆ ಇರುತ್ತೆ. ಇಲ್ಲ, ಪಾತ್ರಗಳಲ್ಲಿ ಆಗಿದೆ, ಬೇಕಾದಷ್ಟು ಪಾತ್ರಗಳನ್ನ ಮಾಡಿದೀನಿ, ಖಂಡಿತ ಇಲ್ಲ. ಈ ಮೇಡಮ್ ಕೋಪ ಹೆಂಗಿದೆ? ನಾನು ಮತ್ತೆ ಅದನ್ನೇ ಹೇಳ್ತೀನಿ, ನನ್ಗೆ ಕೋಪ ಬರೋದು ಅಂತಂದ್ರೆ, ಈಗ ಸುಮ್ಮನೆ ಏನೋ ಆಯ್ತು ಕೋಪ ಬಂತು, ಐ ಆಮ್ ನಾಟ್ ಲೈಕ್ ದಟ್. ನನ್ಗೆ ಕೋಪ ಬರೋದು ತುಂಬಾ ಹಂತವಾಗಿ ಬರುತ್ತೆ. ಆದ್ರೆ ಎಲ್ಲಿ ತುಂಬಾ ಇಂಜಸ್ಟಿಸ್ ನಡೀತಾ ಇದೆ, ಯಾವುದೇ ವಿಷಯಕ್ಕೆ, ಮನೆಯಲ್ಲಿ
ಯಜಮಾನ್ರ ಜೊತೆ ಅಮ್ಮನ ಜೊತೆ ಕೋಪ ಬಂತು ಏನೋ ಎಷ್ಟ್ ಬಿಡ್ತೀನಿ ತೆಗೆದು ಆ ಥರದ್ದೆಲ್ಲ ಏನಿಲ್ವಾ? ಅಂದ್ರೆ ಅದು ತುಂಬಾ ಸಹಜ. ಒಂದ್ ಸಂಸಾರ ಅಂತ ಬಂದಾಗ ಬಹಳ ಸಹಜ. ಕೋಪ ಬರೋದು, ಭಿನ್ನಾಭಿಪ್ರಾಯ ಬರೋದು ತುಂಬಾ ಸಹಜ. ಅದು ಓಕೆ. ಮೇ ಬಿ ಎಂತ ಮಾಡ್ತೀರಿ? ಸೈಲೆಂಟ್ ಕೋಪ ಬಂದಾಗ ಕಿರಿಸ್ತೀರಾ? ಇಲ್ಲ, ನಾನ್ ಕಿರ್ಚ್ತೀನಿ. ನಾನ್ ಕಿರ್ಸ್ತೀನಿ. ಯಾಕಂದ್ರೆ ನನ್ಗೆ ಸೈಲೆಂಟ್ ಆಗಿ ಇಟ್ಕೊಂಡು ಅದನ್ನ ಮುಂದೆ ತಳ್ಳಿ ಮತ್ತೆ ಸರಿ ಮಾಡುವ ಅದೆಲ್ಲ ಇಲ್ಲ. ಐ ನೀಡ್ ಅನ್ ಇನ್ಸ್ಟೆಂಟ್ ಆಕ್ಷನ್. ಇಮಿಡಿಯೇಟ್ಲಿ ದಟ್ ಹ್ಯಾಸ್ ಟು ಬಿ ರಿಸಾಲ್ವ್. ಒಂದ್ಸತಿ ಸಾಲ್ವ್ ಆದ ನಂತರ ಮತ್ತೆ ನಾನ್ ಜನನೇ ಬೇರೆ. ಓಕೆ. ಫ್ಯಾಷನಬಲ್ ಆಗಿ ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ? ಏನು ಫ್ಯಾಷನಬಲ್? ಫ್ಯಾಷನೆಬಲ್, ಯು ಮೀನ್ ಟು ಸೇ ಫ್ಯಾಷನೆಬಲ್. ಅದು ಪ್ರಥಮನ್ಗೆ ಅಪ್ಡೇಟೆಡ್ ಫ್ಯಾಷನ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಮತ್ತೆ ಹೇಗೆ ಮಾಡಿದ್ರೆ ಯಾವ ಥರ ಕಾಣುತ್ತೆ ಮತ್ತೆ ಯಾವ ಸಂದರ್ಭಕ್ಕೆ ಹೇಗೆ ಬೇಕು ಅನ್ನುವಂಥ ಅಪ್ಡೇಟೆಡ್ ನಾಲೆಜ್ ಇದೆ ಅವಳಿಗೆ. ಆದ್ರೆ ಅಮ್ಮನಲ್ಲಿ ಅವರದ್ದೇ ಆದ ಹರ್ ಕಾನ್ಸ್ಟೆಂಟ್ ಸ್ಟೈಲ್ ಸ್ಟೇಟ್ಮೆಂಟ್, ಸಿಂಪ್ಲಿಸಿಟಿ. ಇಬ್ಬರನ್ನು ಹಿಂಗ್ ನೋಡ್ತಾ ಇದೀನಿ ಆಯ್ತಾ, ನಿಮ್ಮ ಜುಮ್ಕಾಯಿಂದ ಹಿಡಿದು ಸರಾಯಿಂದ ಹಿಡಿದು ಇಬ್ರು ಹೆಂಗಿದಾರಲ್ಲ, ಅವ್ರ ಏಜ್ ಅವ್ರು ಹೆಂಗಿದ್ದಾರೆ, ಇವ್ರ ಏಜ್ ಇವ್ರು ಹಿಂಗಿದ್ದಾರೆ. ನಂದು ಏನಂದ್ರೆ ಹಾಫ್ ಆಫ್ ಇಟ್ ಇಸ್ ಬಿಕಾಸ್ ಆಫ್ ಮೈ ಡಾನ್ಸ್ ಬ್ಯಾಕ್ ಗ್ರೌಂಡ್. ಕರೆಕ್ಟ್, ಹೌದು. ನನ್ನ ಗುರುಗಳು ಯಾವಾಗ್ಲೂ ಹೇಳೋರು, ನಿನ್ನ ನೋಡಿದ ತಕ್ಷಣ ನೀನು ಡಾನ್ಸರ್ ಅಂತ ಒಬ್ರು ಹೇಳ್ಬೇಕು, ಲೇ ಆಡಿಯನ್ಸ್ ಕೂಡ ಹೇಳ್ಬೇಕು, ಹಾಗೆ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಎಟ್ ಆಲ್ ಟೈಮ್ಸ್. ಯಾವುದೋ ಏನೋ ಮಾಡ್ಕೊಂಡು ಕೆಟ್ಟು ಬಟ್ಟೆ ಹಾಕೊಂಡು ತಿರ್ಗಾಡೋ ಅಂತ ಇದು ನಿನಗಲ್ಲ. ಯು ಆರ್ ಅ ಡಾನ್ಸರ್, ರಿಮೆಂಬರ್ ಅಂತ. ಗುಡ್. ನಿಮ್ಮಿಬ್ಬರಲ್ಲಿ ಯಾರು ಹಿಡಿದು ಖರ್ಚು ಮಾಡೋರು ಅಂದ್ರೆ ಜಿಪುಣ್ರಿ ಯಾರು ಜಾಸ್ತಿ? ನಾವಿಬ್ರು ಹಾಗೇನ ಅಂತ ಮೋಸ್ಟ್ಲಿ. ಅಂದ್ರೆ ಅನವಶ್ಯಕ ಖರ್ಚು ಮಾಡಿಲ್ಲ. ಅಂದ್ರೆ ಏನು ಜಿಪುಣತನ ಅಂತ ಕರೆಯಕ ಕಾನ್ಶಿಯಸ್ ಸ್ಪೆಂಡಿಂಗ್. ಇಬ್ರು ಹಾಗೆ ಆತರ ನೋಡಕ್ ಹೋದ್ರೆ ಇಬ್ರು ಹಾಗೆ ಧಾರಾಳ ಹೋಗಿ ಪರವಾಗಿಲ್ಲ ಬಿಡು ಆ ತರದ್ ಇಬ್ರು ಯಾರು ಇಲ್ವಾ ಹಂಗೆ? ಅಲ್ಲ, ಅವಶ್ಯಕತೆ ಇದ್ರೆ. ಬಾರ್ಗೇನಿಂಗ್ ನೇಚರ್ ಯಾರು ಜಾಸ್ತಿ? ನನ್ನಲ್ಲಿ ಇಲ್ಲ. ನಾನು ಇತ್ತೀಚೆಗೆ ಕಲ್ತಿರೋದು. ಇತ್ತೀಚೆಗೆ ಕಲಿಯೋದು? ಪ್ರಪಂಚ ಬದಲಾಗ್ತಾ ಇದೆ, ಎಲ್ಲರೂ ಬಾರ್ಗೇನ್ ಮಾಡ್ತಾರೆ. ರೇಟ್ಗೆ ಎಲ್ಲಿಂದ ಶುರು ಮಾಡ್ತೀರಿ ನೀವು ಬಾರ್ಗೇನಿಂಗ್? ನಾನ್ ಕಷ್ಟಪಟ್ಟು 60 ಸ್ಟಾರ್ಟ್ ಮಾಡ್ತೀನಿ. ಕಷ್ಟಪಟ್ಟು. ಅದನ್ನು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋದು, ಇಲ್ಲಾಂದ್ರೆ ನಂಗೆ ಅದು ಬರ್ತಾ ಇರ್ಲಿಲ್ಲ. ಸೌರ್ಯ ಯಾ ಇಲ್ಲ, ನನ್ಗದು ನಾನು ಹೇಳ್ತೀನಿ, ನನಗೆ ಏನಾಗ್ತಾ ಬಂದಿದೆ ಅಂತ ಹೇಳ್ತೀನಿ. ಮೇ ಬಿ ಯಶಸ್ಸು, ಆಮೇಲೆ ಬಯಸದೇನೆ, ನಾನು ಹೇಳ್ತಾ ಇದ್ದು ಬಯಸದೇನೆ ಯಶಸ್ಸು, ಬಯಸದೆ ಕೀರ್ತಿ, ಬಯಸದೆ ಸಾಕಷ್ಟು ಹಣ. ನಮಗೆ ಜೀವನಕ್ಕೆ ಬೇಕಾಗಿರುವಂಥದ್ದು ಬಹಳ ಕಡಿಮೆ ಹಣ ಸಾಕು. ನಿಜವಾಗ್ಲೂ ಅಷ್ಟು ಸಿಂಪಲ್ ಲೈಫ್ ನಂದಂತೂ, ಬಹಳ ಸಿಂಪಲ್ ಲೈಫ್ ಆಯಿತಾ, ಸಾಕು. ಇಷ್ಟೆಲ್ಲ ಸಿಗ್ತಾ ಇರುವಾಗ ಅಲ್ಲೆಲ್ಲೋ ತೋಟದಿಂದ ಕಿತ್ತು ತೊಗೊಂಡು ಬಂದು ಮಾರಾಟ ಮಾಡಿ, ಅಥವಾ ಇನ್ನೆಲ್ಲೋ ಯಾವುದೋ ಒಂದನ್ನು ಇಟ್ಕೊಂಡು ಬಣ್ಣ ಹಚ್ಚಿ ಅದಕ್ಕೆ ಅದನ್ನ ಮಾರಾಟ ಮಾಡುವಂಥ ಅವ್ರ ಕಷ್ಟ ನಮಗೆ ಗೊತ್ತಲ್ಲ. ನಾನು ಬಾರ್ಗೇನ್ ಮಾಡೋದು ಬೇಡವೇನೋ ಅಂತ ಅದು ಮೊದಲಿಂದನೇ ತುಂಬ ವರ್ಷಗಳ ಹಿಂದಿಂದ ಬಂದಿರುವಂಥದ್ದು. ಯಾರ ಜೊತೆನೂ ನಾನು ಬಾರ್ಗೇನ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಇದು ಯಾಕೆ ಈ ಹಿನ್ನೆಲೆ ಕೊಟ್ಟೆ ಅಂತಂದರೆ, ಎಲ್ರಿಗೂ ಆ ಥರ ಆಗಲ್ಲ. ಆ ಯಶಸ್ಸಿಗಾಗಿ, ಆ ಕೀರ್ತಿಗಾಗಿ, ಆ ಹಣಕ್ಕಾಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಕಷ್ಟಪಟ್ಟಿದ್ದಾಗ ನಾವು ಇಷ್ಟು ಕಷ್ಟಪಟ್ಟಿದ್ದೀವಲ್ಲ, ಇವ್ರಿಗೆ ಯಾಕೆ ಇಷ್ಟು ಕೊಡಬೇಕು ಅಂತ ಕೇಳೋ ಅಂಥ ಮನೋಭಾವನೆ, ಬಾರ್ಗೇನ್ ಮಾಡೋವಂಥ ಮನೋಭಾವನೆ ಬಂದರೆ ಅದು ತಪ್ಪಲ್ಲ ಆಯಿತಾ. ನಿರೀಕ್ಷಿಸದೆ ಎಲ್ಲನೂ ಬಂದಿದೆ ಅಂತ ಹೇಳುವ ಒಂದು ನಿಲುವಿನಲ್ಲಿ ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಇದಾಗಿರ್ಬೋದು. ಆದ್ರಿಂದ ಅದು ಸರಿ, ಇದು ಸರಿ. ನಾನು ಸಣ್ಣ ಆಗಿರ್ಬೇಕಿತ್ತು, ಇನ್ನು ತುಂಬಾ 0 ಸೈಜ್ ಎಲ್ಲ ಟ್ರೆಂಡಿಂಗ್ ಇದೆ, ಆ ಥರದ್ದೆಲ್ಲ ಏನಿಲ್ಲ. ಖಂಡಿತ ಯಾರಿಗೆ? ನಿಮ್ಗೆ ಎಲ್ಲೋ ಒಂದ್ ಕಡೆ ಅಮ್ಮ ಹೇಳಿದ್ದು ಇಲ್ವೇ ಇಲ್ಲ. ಅಂದ್ರೆ ಹೆಲ್ತ್ ಮೇಂಟೈನ್ ಮಾಡು, ಟೋನ್ಡ್ ಆಗಿರು, ಲುಕ್ ಹೆಲ್ದಿ ಇಸ್ ಒನ್ ಥಿಂಗ್. ಹಾಗೆ ಪ್ರೆಷರೈಸ್ ಮಾಡಿ ಊಟ ಹಾಕದೆ ಯಾವತ್ತೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಒಂದು ಹೊತ್ತು ಸರಿ ತಿಂದಿಲ್ಲ ಅಂದ್ರೆ ಅಮ್ಮಂಗ್ ಗಾಬರಿ ಆಗುತ್ತೆ, ಇವ್ರು ಯಾಕೆ ಸರಿ ತಿಂತಾ ಇಲ್ಲ ಅಂತ. ಇನ್ ನನ್ಗೆನೆ ಬಾಡಿ ಶೇಮ್ ಮಾಡಿದವರು ನೂರಾರು, ನನ್ ವೆಯ್ಟ್ ಬಗ್ಗೆ ಮಾತಾಡಿದವರು, ಅಮ್ಮಂಗೆ ಕಂಪೇರ್ ಮಾಡಿದವರು. ಒಂದು ಸಣ್ಣ ಸಂದರ್ಭಕ್ಕೆ ನನಗೂ ಇನ್ಸೆಕ್ಯೂರಿಟಿ ಇತ್ತು. ಆಮೇಲೆ ನನಗೆ ಅನ್ನಿಸ್ತು, ನಾನು ಏನು ಅನುಭವಿಸಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗೋ ಅವಶ್ಯಕತೆಯೂ ಇಲ್ಲ. ನಾನು ಎಷ್ಟು ಪ್ರೋಗ್ರೆಸ್ ಆಗಿದ್ದೀನಿ ಅನ್ನೋದು ನನ್ನ ಪ್ಯಾರಾಮೀಟರ್, ಅದು ಅವ್ರಿಗೆ ಯಾಕೆ ಬೇಕು? ಇಟ್ಸ್ ಓಕೆ. ಚೆನ್ನಾಗಿ ತಿಂದು ಕುಡ್ದು ಮಾಡಿ ಆರಾಮಾಗಿ ಇರಬೇಕು, ಹೆಲ್ದಿಯಾಗಿರ್ಬೇಕು, ಮಗು ಹಿಂದೆ ಓಡೋ ಶಕ್ತಿ ಇರಬೇಕು, ದಿನ ಎದ್ದು ಎಲ್ಲ ತಯಾರು ಮಾಡೋ ಶಕ್ತಿ ಇರಬೇಕು, ಅಷ್ಟೇ ನನಗೆ. ಈ ವ್ಯಾಯಾಮದ ಸ್ವಲ್ಪ ಕ್ರೇಜ್ ಇದೆಯಾ? ತುಂಬಾ ಕ್ರೇಜ್ ಇದೆ ಮೊದ್ಲಿಂದನು. 10 ವರ್ಷದ ಹುಡುಗಿಯಿಂದ ನಾನು ಯೋಗ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ನನ್ನ ತಮ್ಮ ವಿವೇಕಾನಂದ ಯೋಗ ಕೇಂದ್ರಕ್ಕೆಲ್ಲ ಹೋಗಿ ಅಲ್ಲಿ ಕಲ್ತ್ಕೊಂಡ್ ಬಂದು, ನಮ್ಗೆ ಅವನೇ ಫಸ್ಟ್ ಟೀಚರು. ಅವನೇ ನನಗಾಗ 12 ವರ್ಷ ನನಗೆ ಹೇಳ್ಕೊಟ್ಟು ಆಯ್ತಾ. ರವಿ ಭಟ್ ಅಂತ, ಅವರು ಕೂಡ ಕಲಾವಿದ್ರು. ಸಾಕಷ್ಟು ಸಿನಿಮಾ ಮತ್ತೆ ಆರ್ಟ್ ಫಿಲ್ಮ್, ಟಿವಿ ಸೀರಿಯಲ್ ಅಲ್ಲೆಲ್ಲ ಮಾಡ್ತಿರ್ತಾರೆ.
ಒಳ್ಳೆ ಮಾತುಗಾರ. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಇಂಗ್ಲಿಷ್ ಲಿಟ್ರೇಚರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ. ಪ್ರಥಮ ಕೂಡ ಇಂಗ್ಲಿಷ್ನಲ್ಲಿ ಗೋಲ್ಡ್ ಮೆಡಲಿಸ್ಟು. ನಿಮ್ಗೆ ಅವಳು ಇನ್ನೊಂದು ತಾಕತ್ ಗೊತ್ತಿಲ್ಲ, ಇಂಗ್ಲಿಷ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದಷ್ಟು ಕಾಲ ಕೆಲಸ ಮಾಡಿದಾಳೆ. ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಇರ್ತಾ ಇತ್ತು, ಅದೆಲ್ಲ ಮಾಡಿದಾಳೆ. ನೀವು ಒಂದು ಈಗ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾತಾಡ್ತಾ ಕೂತಿದ್ದಾಳಲ್ಲ, ಒಂದು ಇಡೀ ಕಾರ್ಪೊರೇಟ್ ಪ್ರೋಗ್ರಾಮನ್ನು ಇಂಗ್ಲೀಷ್ನಲ್ಲಿ ಆ್ಯಂಕರಿಂಗ್ ಮಾಡಬೇಕು ಅಂತಂದರೆ ಆ ಇಂಗ್ಲೀಷಿನ ಓಘ, ನಮಗೀಗ ಕನ್ನಡ ಭಾಷೆಯಲ್ಲಿ ಪರ್ಯಾಯ ಪದಗಳು ಸಿಗೋದಕ್ಕೆ ಕಷ್ಟನೇ ಇಲ್ಲ, ನಾವು ಅಷ್ಟು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತೀವಿ. ಅದೇ ಥರ ಅವಳಿಗೆ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಇದು ದೊಡ್ಡ ವಿಷಯ. ಕೇಳ್ಬಿಡ್ಬೇಕು. ನಾನು ಕೇಳಿಸ್ಕೊಂಡೆ, ಯಶೋ ನಂಗಂತೂ ಪ್ರತಿ ನಿಮಿಷ ರೋಮಾಂಚನ. ಅಯ್ಯೋ ಪ್ರಥಮ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ತುಂಬಾ ತುಂಬಾ ಅದ್ಭುತವಾದ ವೊಕ್ಯಾಬ್ಯುಲರಿ. ಹೌದು ಹೌದು. ಸೂರ್ಯ ಹೇಳ್ತಾ ಇರ್ತಾರೆ, ನನ್ನ ಹೆಂಡತಿಗೆ ಸಿಟ್ಟು ಬರ್ಸ್ಬೇಡಿ, ಸಿಟ್ಟು ಬಂದ್ರೆ ಇಂಗ್ಲಿಷ್ ಅಲ್ಲಿ ಜೋರ್ ಮಾಡ್ತಾಳೆ, ಶಶಿ ತರೂರ್ ಮೈ ಮೇಲೆ ಬಂದಾಗ ಆಡ್ತಾಳೆ ಅಂತ ಹೇಳ್ತಾರೆ. ಅಮ್ಮನೂ ಕಾರಣ ಅದಕ್ಕೆ ಅನ್ಸುತ್ತಲ್ಲ. ನನ್ಗೆ ಎಷ್ಟೊಂದು ಭಾಷೆಗಳು ಗೊತ್ತು, ತುಂಬಾ ಖಂಡಿತ ಖಂಡಿತ. ಅಂದ್ರೆ ಅಮ್ಮನ ಜೊತೆ ಜೊತೆಗೆ ನಾವು ನೋಡ್ದಂಗೆ ತೆರೆ ಮೇಲೆ ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ತುಳು ತುಳು ತುಳು, ಇಂಗ್ಲಿಷ್, ಹಿಂದಿ. ಹಿಂದಿ ಭಾಷೆಯಲ್ಲಿ ನಾನು ಆಕ್ಟ್ ಮಾಡಿಲ್ಲ, ಆದ್ರೆ ಹಿಂದಿ ಚೆನ್ನಾಗಿ ಮಾತಾಡ್ತೀನಿ. ಹಿಂದಿ ಮಾತಾಡ್ತೀನಿ, ಓದಕ್ ಬರೆಯೋದು. ಮಲಯಾಳಂ ಮಾತಾಡ್ತೀರಾ ಆರಾಮಾಗಿ? ನಾನು ಮಾತಾಡ್ತೀನಿ. ಇಬ್ರು ಮಾಡ್ತೀರಿ? ಮಲಯಾಳಂ ಶೋಗಳು ಮಾಡ್ತೀನಿ. ಒಂದು ಸಿನಿಮಾ ಮಲಯಾಳಂ ಓದ್ತಾರೆ, ಓದ್ಲಿಕ್ಕೂ ಗೊತ್ತುಂಟು ಅವರಿಗೆ. ಕಲ್ತ್ಕೊಂಡಿದ್ದು ಸಿನಿಮಾಕ್ ಬಂದ್ಮೇಲೆ ಕಲ್ತ್ಕೊಂಡಿದ್ದು. ತಮಿಳು, ತೆಲುಗು ಎಲ್ಲ ಹಾಗೇನೆ. ತಮಿಳು ಅಷ್ಟೊಂದು ಓದಕ್ ಬರಲ್ಲ, ಒಂದೊಂದು ಅಕ್ಷರ ಮಿಸ್ ಆಗುತ್ತೆ. ತೆಲುಗು ಹೇಗೂ ಕನ್ನಡದ ತರನೇ ಇರುತ್ತೆ, ಅದ್ರಲ್ಲಿ ಒಂಚೂರು ವ್ಯತ್ಯಾಸಗಳು ಮಾಡ್ಕೊಂಡು ಓದ್ಬಿಡ್ತೀನಿ. ಬಟ್ ಮಲಯಾಳಂ ಅಂತೂ ಸರಾಗವಾಗಿ ಓದ್ತೀನಿ. ನ್ಯೂಸ್ ಪೇಪರು, ಕಾದಂಬರಿಗಳು ಓದ್ತೀನಿ ಎಲ್ಲ. ಅದೇ ತುಂಬಾ ಕಷ್ಟ ಅಂತಾರೆ, ಅದ್ರದ್ದು ನಾಲ್ಗೆ ಹೊರಳುವಿಕೆ ತುಂಬಾ ಕಷ್ಟ ಅಂತಾರೆ. ಅದನ್ನ ಕರಗತ ಮಾಡ್ಕೊಂಡ್ರೆ ವಾವ್, ನೀವು ಯಾವ ಪದವ ಅಕ್ಷರಗಳನ್ನು ಮಿಸ್ ಮಾಡೋಕ್ ಸಾಧ್ಯನೇ ಇಲ್ಲ. ಹೌದು. ಅಂದ್ರೆ ನನ್ಗೆ ಪ್ರತಿ ಸರ್ತಿ ಕ್ಯಾಮ್ರಾದ ಮುಂದೆ ಬೇರೆ ಭಾಷೆಯವ್ರು ಕರೆದು ನಿಲ್ಲಿಸಿದಾಗ ಅವ್ರು ಏನ್ ಮಾತಾಡ್ತಿದ್ದಾರೆ ನನಗೆ ಗೊತ್ತಾಗ್ಬೇಕು. ನಾನ್ ಯಾವ ಮಾತನ್ನ ಆಡ್ತಿದ್ದೀನಿ ಇನ್ ಕಾಂಟೆಕ್ಸ್ಟ್ ವಿತ್ ಅದರ್ಸ್ ಲೈನ್ಸ್, ಅದು ನನಗೆ ಗೊತ್ತಾಗ್ಬೇಕು, ಅರ್ಥ ಆಗ್ಬೇಕು. ಅರ್ಥ ಆದ್ಮೇಲೆ ಸ್ವಲ್ಪ ಹೇಳು, ಪ್ರಯತ್ನ ಮಾಡು. ನಾನು ಫಸ್ಟ್ ತೆಲುಗು ಸಿನಿಮಾನೇ ನಾನು ಡಬ್ಬಿಂಗ್ ಮಾಡಿದ್ದೀನಿ, ನಾಯ್ಡು ಗಾರಿ ಕುಟುಂಬಂ ಅಂತ. ಅದುವರೆಗೂ ಅಷ್ಟೊಂದು ತೆಲುಗು ಬರ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಇರೋರಿಗೆ ಅಲ್ಲಿ ಇಲ್ಲಿ ತೆಲುಗು ಕೇಳಿಸ್ಕೊಂಡು ಗೊತ್ತು. ನಾವು ಉಡುಪಿಯಿಂದ ಬಂದವರು, ನಮ್ಗೆ ತೆಲುಗುನೂ ಅಷ್ಟೊಂದು ಕೇಳಿಸ್ಕೊಂಡಿಲ್ಲ, ತಮಿಳು ಕೇಳಿಸ್ಕೊಂಡಿಲ್ಲ. ಅದಕ್ಕೆ ನಾ ಹೇಳಿದೆ, ಶ್ರದ್ಧೆ, ಇಷ್ಟಪಟ್ಟು ಕೆಲಸ ಮಾಡಿರೋದು, ಅದಕ್ಕೆ ಇದನ್ನ ಕಲಿಯೋದಕ್ಕೆ ಸಾಧ್ಯ ಆಯ್ತು. ಎಲ್ಲಾ ಊರಿಗೂ ಹೋಗಿ ಬಂದಿರೋದ್ರಿಂದ ಎಲ್ಲಾ ಊರ್ ನೀರ್ ಕೆರೆನೂ ಕುಡಿದ್ಬಿಟ್ಟಿದೀನಿ. ಖಂಡಿತ ಕುಡಿಲೇಬೇಕಲ್ಲ. ಸೊ ಅರ್ಗಿಸ್ಕೊಂಡು ನೀವು ಸಖತ್ತಾಗಿ ಬೆಳೆದ್ಬಿಟ್ಟಿದ್ದೀರಾ. ನಾನು ಮಾತ್ರ ಅಲ್ಲ, ಎಷ್ಟು ಜನ ಕಲಾವಿದರಿದ್ದಾರೆ. ಲಕ್ಷ್ಮಿ ಅವರಿದ್ದಾರೆ, ಸುಹಾಸಿನಿ ಅವರಿದ್ದಾರೆ, ಸರಿತಾ ಅವರಿದ್ದಾರೆ, ಆಮೇಲೆ ಗೀತಾ ಅವರಿದ್ದಾರೆ, ಅಂಬಿಕಾ ಅವರಿದ್ದಾರೆ, ಅದಕ್ಕೂ ಹಿಂದಿನ ಮಾಲಾಶ್ರೀ ಅವರಿದ್ದಾರೆ. ಅದಕ್ಕೂ ಹಿಂದಿನವರು ನಾವು ಹೇಳಬೇಕು ಅಂತಂದ್ರೆ ಜಯಂತಿ ಅಮ್ಮ. ಎಲ್ಲ ಲ್ಯಾಂಗ್ವೇಜ್ ತೆಲುಗು ಅವರೇ ಮಾತಾಡೋರು, ತುಂಬಾ ಚೆನ್ನಾಗಿ ಮಾತಾಡೋರು ತೆಲುಗು. ನೀವೆಲ್ಲ ಸೀನಿಯರ್ಸ್ ಇದ್ದೀರಲ್ಲ, ನೀವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀರಾ? ಅಲ್ಲ, ಇಲ್ಲ ಇಲ್ಲ, ಇನ್ಫ್ಯಾಕ್ಟ್ ಇಲ್ಲ. ಅಂದ್ರೆ ಈಗ ಭಾರತಿ ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಇದೆ, ತುಂಬಾ ಆತ್ಮೀಯರು. ಓವರ್ ದ ಫೋನ್ ಮಾತಾಡೋದು. ಆಮೇಲೆ ಉಭಯ ಕುಶಲೋಪರಿ, ಖುಷಿಯಾಗಿ ಮಾತಾಡ್ಕೊಂಡಿರ್ತೀವಿ ನಾವು. ತುಂಬಾ ಖುಷಿ. ಈ ಬೇರೆ ಗೀತಾ ಅವರು, ಸರಿತಾ ಅವರೆಲ್ಲ ಬೇರೆ ಬೇರೆ ಕಡೆ ಇದ್ದಾರೆ, ಬೇರೆ ಬೇರೆ ಕಡೆ ಟಚ್ ಅಲ್ಲಿ ಇದ್ದಾರೆ, ಖಂಡಿತ ಟಚ್ ಅಲ್ಲಿ ಇದ್ದಾರೆ. ಆಮೇಲೆ ಕಾರ್ಯಕ್ರಮಗಳಿಗೆ ಎಷ್ಟೋ ಸರ್ತಿ ನಾವು ಒಟ್ಟಿಗೆ ಅತಿಥಿಗಳಾಗಿ ಹೋಗ್ತೀವಿ. ಖುಷಿಯಲ್ಲಿ ಟಚ್ ಅಲ್ಲಿ ಇದ್ದಾರೆ ಎಲ್ಲರೂ. ಪ್ರಥಮ ಖುಷಿ ಆಗ್ಬಿಡ್ತೀವಿ ಇವರೆಲ್ಲ ಅಮ್ಮನ ಜೊತೆ ಇರುವಂತ ದಿಗ್ಗಜರು. ನನ್ ಅಂದ್ರೆ ಖುಷಿನೇ ಖಂಡಿತವಾಗಿ. ಅಂದ್ರೆ ಅವರ ಕಂಟೆಂಪ್ರರೀಸ್ ಅವರೆಲ್ಲ ಫ್ರೆಂಡ್ಸ್ ಆಗಿರೋವಂಥದ್ದು ತುಂಬಾ ಖುಷಿನೇ. ಬಟ್ ಇಟ್ಸ್ ಅ ವಾವ್ ಫ್ಯಾಕ್ಟರ್ ಇನ್ ಮೆನಿ ವೇಸ್. ಬಟ್ ಅದೇ ಒಂದು ದೊಡ್ಡ ವಿಷಯ ಮಾಡಿ ಅದರಿಂದ ಏನೋ ಒಂದು ನಾನ್ ಪಬ್ಲಿಸಿಟಿ ಪಡ್ಕೊಳ್ಳೋಂಥದ್ದು ನಥಿಂಗ್. ನೀವೆಲ್ಲೂ ಹಂಗೆ ಹೇಳ್ಕೊಂಡೇ ಇಲ್ಲ. ಇದು ಯಾವ್ದಿದು ನೆಪೋಟಿಸಮ್? ಈಗ ನಡೀತಾ ಇರುವಂತಹದ್ದು ಟ್ರೆಂಡಿಂಗ್ ಅಂಡ್ ಹಾಟ್ ಮೋಸ್ಟ್ ಟಾಪಿಕ್ ನೆಪೋಟಿಸಮ್, ನೆಪೋ ಕಿಡ್ಸ್ ಅನ್ನೋವಂಥದ್ದು. ನಾನು ಇಂಡಸ್ಟ್ರಿಗೆ ಎಂಟರ್ ಆದಾಗ ಇಂಥ ಯಾವುದೇ ಒಂದು ಯೋಚನೆ ಅಥವಾ ಒಂದು ಥಾಟ್ ಆಲ್ಸೋ ಡಿಡ್ ನಾಟ್ ಕ್ರಾಸ್ ಎನಿ ಆಫ್ ಅವರ್ ಮೈಂಡ್ಸ್. ಇಂಟ್ರೆಸ್ಟ್ ಇದೆ, ಅಮ್ಮ ಪ್ರೋತ್ಸಾಹ ಕೊಟ್ಟರು, ಅದು ಕರೆಕ್ಟಾಗಿ ಆಪರ್ಚುನಿಟಿ ಕೂಡ ಬಂತು, ಇಂಡಸ್ಟ್ರಿಗೆ ಎಂಟರ್ ಆದೆ. ಆದರೆ ಈ ಹೆಸರು ಗಳಿಸೋವಂಥದ್ದು, ಹೆಸರು ಮಾಡೋ ಅಂಥದ್ದು ಒಂದು, ಅದು ಟ್ಯಾಲೆಂಟ್ ಇಂದಾನೇ ಬಂತೆ ಹೊರತು ವಿನಯಾ ಪ್ರಸಾದ್ ಮಗಳು ಇವಳು ಅಂತ ಹೇಳೋ ಕಾರಣಕ್ಕೆ ಆಪರ್ಚುನಿಟೀಸ್ ಬರಲಿಲ್ಲ.
ಆಯ್ತಾ, ಅಥವಾ ಇವತ್ತು ಕೂಡ ನಾನೆಲ್ಲಾದ್ರೂ ಹೋಗಿ ನಾನು ವಿನಯ ಪ್ರಸಾದ್ ಮಗಳು ನನ್ಗಿಂತ ಅವಕಾಶ ಕೊಡಿ ಅಂತ ನೀವು ಕೇಳೋದು ಇಲ್ಲ. ಕೇಳಿರೋಂಥದ್ದು ಇಲ್ಲ. ಹಾ. ಸುಮಾರು ಜನರಿಗೆ ನಾನು ವಿನಯ ಪ್ರಸಾದ್ ಮಗಳು ಅಂತಾನು ಗೊತ್ತಿಲ್ಲ. ಇತ್ತೀಚೆಗೆ ಅಮ್ಮನೊಟ್ಟಿಗೆ ರೀಲ್ಸ್ ಮಾಡಿ ಹಾಕಿದ ನಂತರನೇ ಅದು ಸ್ವಲ್ಪ ಪ್ರಚಾರ ಆಗಿದ್ದು ಅದ್ರ ಬಗ್ಗೆ. ಓಕೆ ಓಕೆ ಮತ್ತೆ ಇನ್ನು ನೀವು ಕೇಳಿದ್ರಿ ಲೈಕ್ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಅಮ್ಮ ಆಕ್ಟ್ ಮಾಡಿದ್ದಾರೆ, ಅವರ ಫ್ರೆಂಡ್ ಕೂಡ ಅಮ್ಮ. ಸೊ ಯು ಮಸ್ಟ್ ಬಿ ಫೀಲಿಂಗ್ ಸೊ ಇಟ್ ಈಸ್ ಡೆಫಿನೆಟ್ಲಿ ಅ ಮ್ಯಾಟರ್ ಆಫ್ ಪ್ರೈಡ್ ಟು ಮಿ. ಯಾವುದೇ ಮಗುಗಾದ್ರೂ ಕೂಡ ಅವರ ತಂದೆ ತಾಯಿಯ ಅಚೀವ್ಮೆಂಟ್ ನೋಡಿ ಅದೊಂಥರ ಶ್ಲಾಘನೀಯ. ಆದ್ರೆ ನನಗೇನಂದ್ರೆ ನಾನು ತುಂಬಾ ಬ್ಲೆಸ್ಡ್ ಇನ್ ದ್ಯಾಟ್ ಮ್ಯಾಟರ್ ಬಿಕಾಸ್ ಐ ಆಮ್ ದಿ ಇಂಡಸ್ಟ್ರೀಸ್ ಚೈಲ್ಡ್. ಎಲ್ಲರೂ ಇಷ್ಟು ಪುಟ್ಟದಿರುವಾಗಿಂದ ನೋಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಅಮ್ಮನ್ನ ಮೀಟ್ ಮಾಡಿದ್ರು ಕೂಡ ಹೇಗಿದೆ ಮಗು ಅಂತಾನೆ ಕೇಳ್ತಾರೆ. ಹೌದು. ಅಂಡ್ ಇವತ್ತಿಗೂ ಅಮ್ಮನ್ನ ಮೀಟ್ ಮಾಡಿದಾಗ ನನಗೋಸ್ಕರ ಅಂತ ಗಿಫ್ಟ್ಸ್ ತಂದಿರ್ತಾರೆ.